ಸರ್ಕಾರಿ ಆರ್ಟ್ಸ್ ಕಾಲೇಜಿನ ಕ್ಲಾಸ್ ರೂಮ್ ಸೀಲಿಂಗ್ ಕುಸಿತ ಆಗಿದೆ. ಕ್ಲಾಸ್ ರೂಮ್ ಸೀಲಿಂಗ್ ಕುಸಿದು ಬಿದ್ದು ಬೆಂಚ್ ಪೀಸ್ ಆಗೋಗಿದೆ. ಸರ್ಕಾರಿ ಆರ್ಟ್ಸ್ ಕಾಲೇಜಿನ ಕಾಮರ್ಸ್ ಬ್ಲಾಕ್ನಲ್ಲಿ ಈ ಘಟನೆ ನಡೆದಿರೋದು. ಕಳಪೆ ಕಾಮಗಾರಿ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಸಚಿವರೇ ವಿದ್ಯಾರ್ಥಿಗಳತ್ತ ದಯವಿಟ್ಟು ಗಮನ ಕೊಡಿ. ನ್ಯೂಸ್ ಫಸ್ಟ್ನಲ್ಲಿ ಕಳಪೆ ಕಾಮಗಾರಿಯ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಒಂದು ವೇಳೆ ಏನಾದರೂ ಅನಾಹುತ ಆಗಿದ್ದಿದ್ರೆ ಅದಕ್ಕೆ ಯಾರು ಹೊಣೆ? ತರಗತಿಯಲ್ಲಿ ವಿದ್ಯಾರ್ಥಿಗಳಿದ್ದಾಗ ಈ ರೀತಿ ಏನಾದರೂ ಕುಸಿದು ಬಿದ್ದಿದ್ರೆ, ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಚಾವಣಿ ಕುಸಿದು ಬಿದ್ದಿದ್ರೆ ಏನಾಗಬಹುದಾಗಿತ್ತು? ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ನಾನು ಹೇಳ್ತಾ ಇದ್ದೆ ಅಂದರೆ ಒಂದು ವೇಳೆ ಏನಾದರೂ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದಾಗಲೋ ಇಂಥದ್ದೊಂದು ಘಟನೆ ಆಗಿದ್ದಿದ್ರೆ ಅದರ ಪರಿಣಾಮ ಏನಾಗಿರ್ತಾ ಇತ್ತು ಅಂತ. ಈ ಮಟ್ಟಿಗೆ ಕಳಪೆ ಕಾಮಗಾರಿ ಯಾಕೆ? ವಿಜಯ್, ಇದೇ ಒಂದು ಪ್ರಶ್ನೆ ಇರುವಂತದ್ದು. ಯಾಕೆ ಅಂತ ಕೇಳಿದ್ರೆ ಈ ಸರ್ಕಾರಿ ಆರ್ಟ್ಸ್ ಕಾಲೇಜು ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂತಹ ಪ್ರಶ್ನೆ ಅನೇಕ ವಿದ್ಯಾರ್ಥಿಗಳಲ್ಲಿ, ಜೊತೆಗೆ ಆ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಕಳಿಸುವಂತಹ ಪೋಷಕರಲ್ಲಿ ಮೂಡ್ತಾ ಇದೆ. ಮೊದಲನೇದಾಗಿ ಫಸ್ಟ್ ಇವ್ರು ಏನ್ ಮಾಡ್ತಾರೆ, ಕಾಲೇಜಿಗೆ ಸೀಮಿತ ಆಗಿದ್ದಂತಹ ಒಂದು ಸ್ಟೇಡಿಯಂ ಅನ್ನ ಮಾರ್ಕೊಂಡ್ ಬಿಡ್ತಾರೆ. ಯಾರೋ ಒಬ್ಬ ಪ್ರೈವೇಟ್ ಕೋಚಿಂಗ್ ಕ್ಲಬ್ ಅವ್ರಿಗೆ ಮಾರ್ಕೊಂಡ್ ಬಿಡ್ತಾರೆ. ಅದಾದ್ಮೇಲೆ ಮಕ್ಕಳ ಕೈಯಲ್ಲೇ ಆನ್ಸರ್ ಶೀಟ್ಸ್ ಅನ್ನು ಹೊರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬೆನ್ನಲ್ಲೇ ಈಗ ನೋಡಿದ್ರೆ ಕಾಲೇಜಿನ ಒಂದು ಕ್ಲಾಸ್ ರೂಮಿನ ಅಂದ್ರೆ ಕಾಮರ್ಸ್ ಬ್ಲಾಕ್ ಅಂತ ಸಪರೇಟ್ ಆಗಿ ಒಂದು 6-7 ವರ್ಷಗಳ ಹಿಂದೆ ಹೊಸ ಕಟ್ಟಡವನ್ನ ಮಾಡಲಾಗಿತ್ತು. ಆ ಒಂದು ಹೊಸ ಕಟ್ಟಡದ ಹೊಸ ಕ್ಲಾಸ್ ರೂಮ್ ನ ಕಂಪ್ಲೀಟ್ ಆಗಿ ಸೀಲಿಂಗ್ ಬಿದ್ದು ಹೋಗಿರುವಂತದ್ದು ನೀವು ಅಲ್ಲಿ ದೃಶ್ಯದಲ್ಲಿ ಗಮನಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ಆ ಒಂದು ಲೇಯರ್ ಕಂಪ್ಲೀಟ್ ಆಗಿ ಬಿದ್ದು ಹೋಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಕಸ್ಮಾತ್ ಯಾರಾದ್ರೂ ಮಕ್ಕಳು ಕ್ಲಾಸ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಮಕ್ಕಳು ಏನೋ ಅಥವಾ ಟೀಚರ್ಸ್ ಯಾರಾದ್ರೂ ಇದ್ದಂತಹ ಸಂದರ್ಭದಲ್ಲಿ, ಇವರೆಲ್ಲರೂ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ರೆ ಆಗ ಆಗುವಂತಹ ಸಾವು ನೋವಿನ ಜವಾಬ್ದಾರಿಯನ್ನ ಕಾಲೇಜಿನ ಪ್ರಿನ್ಸಿಪಾಲ್ ಹೊರತಾರಾ ಅಥವಾ ತಾಂತ್ರಿಕ ಶಿಕ್ಷಣ ಇಲಾಖೆ ಹೊರತಾ ಅಥವಾ ಉನ್ನತ ಶಿಕ್ಷಣ ಇಲಾಖೆ ಹೊರತಾ ಅಥವಾ ಸಚಿವರು ಹೊರತಾರ, ಕಮಿಷನರ್ ಹೊರತಾರ, ಯಾರು ಹೊರತಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಸರ್ಕಾರಿ ಸ್ಕೂಲ್ಗಳಿಗೆಲ್ಲರಿಗೂ ಕೂಡ ಖಾಸಗಿ ಸರ್ಕಾರಿ ಸ್ಕೂಲ್ಗೆ ಬಿಲ್ಡಿಂಗ್ ಸೇಫ್ಟಿ ಕಡ್ಡಾಯ ಅಂತ ಮಾಡ್ತಾರೆ. ಆದ್ರೆ ಇಂತಹ ಕಾಲೇಜುಗಳಿಗೆ, ಸರ್ಕಾರಿ ಕಾಲೇಜಿಗೆ ಯಾಕೆ ಬಿಲ್ಡಿಂಗ್ ಸೇಫ್ಟಿ ಕಡ್ಡಾಯ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅದ್ರ ಜೊತೆಗೆ ಈ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತ ಅಂದ್ರೆ, ಹೊಸ ಬಿಲ್ಡಿಂಗ್ ಅನ್ನ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಪರೇಟ್ ಆದಂತಹ ಇಲಾಖೆ ಇರುತ್ತೆ. ಕಂಪ್ಲೀಟ್ ಆಗಿ ಒಂದು ಪ್ಲಾನ್ ಅಪ್ರೂವ್ ಆಗೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು, ಬಿಲ್ಡಿಂಗ್ ಸರಿ ಇದೆಯಾ ಸರಿ ಇಲ್ವಾ, ಈ ಎಲ್ಲ ವಿಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಕಾಲಕ್ಕೆ ಆ ಒಂದು ಪರಿಶೀಲನೆ ಮಾಡಬೇಕಾಗತ್ತೆ. ಈ ಬಿಲ್ಡಿಂಗ್ ಅನ್ನ ಕಟ್ಟಿರುವಂತಹ ಇಂಜಿನಿಯರ್ ಯಾರು ಅವ್ರನ್ನ ಕೂಡ ಸ್ಥಳಕ್ಕೆ ಕರೆಸಬೇಕಾಗತ್ತೆ. ಯಾಕಂದ್ರೆ ಸಾವಿರಾರು ಮಕ್ಕಳ ಭವಿಷ್ಯದ ಪ್ರಶ್ನೆ ಇದು. ಪದೇ ಈ ಕಾಲೇಜಿನಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾನೆ ಇದೆ. ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗೋದಕ್ಕೆ ಹೆದರ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ನಮಗೆ ಮಾಹಿತಿಯನ್ನು ಹಂಚ್ಕೊಂಡ್ರು. ಆದರೆ ಅವ್ರ ಹೆಸರು ಹೇಳೋದಕ್ಕೆ ಇಚ್ಛಿಸೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇಂಟರ್ನಲ್ ಅಲ್ಲಿ ಎಲ್ಲಿ ಇವ್ರು ಮಾರ್ಕ್ನ ಹಿಡಿದು ಬಿಡ್ತಾರೋ ಅನ್ನುವಂತಹ ಭಯ ಆ ವಿದ್ಯಾರ್ಥಿಗಳಿಗೆ ಕಾಡ್ತಾ ಇದೆ. ಯಾವ ವಿದ್ಯಾರ್ಥಿಗಳು ಈ ಕಾಲೇಜಿನ ಲೂಪ್ ಹೋಲ್ಸ್ ಬಗ್ಗೆ ಮಾತಾಡ್ತಾರೆ ಅಂತಹ ವಿದ್ಯಾರ್ಥಿಗಳ ಅಂಕವನ್ನು ಕಡಿತ ಮಾಡೋದಾಗ್ಲಿ ಅಥವಾ ಅಂಕವನ್ನು ಹಿಡಿದಿಟ್ಕೊಳ್ಳುವಂತಹ ಕೆಲಸ ಮಾಡೋದು, ಕಳ್ಳಾಟ ಮಾಡೋದು ಈ ಕಾಲೇಜಿನ ಕೆಲ ಪ್ರಾಂಶುಪಾಲರಾಗ್ಲಿ ಅಥವಾ ಕಾಲೇಜಿನಲ್ಲಿರುವಂತಹ ಉಪನ್ಯಾಸಕರು ಮಾಡ್ತಾರಂತೆ. ಸೊ ಹಾಗಾಗಿ ಮಕ್ಕಳು ಹೆದರ್ತಾರೆ ಮಾತಾಡೋದಕ್ಕೆ. ಬಟ್ ಈ ವಿಡಿಯೋನೇ ಸಾಕ್ಷಿ ಕೊಡ್ತಾ ಇದೆ ಇಲ್ಲಿ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಆಗಿದೆ ಅನ್ನೋದನ್ನ. ಅಟ್ಲೀಸ್ಟ್ ನ್ಯೂಸ್ ಫಸ್ಟ್ ವರದಿಯನ್ನಾದರೂ ಗಮನಿಸಿ, ಕೊನೆ ಪಕ್ಷ ನ್ಯೂಸ್ ಫಸ್ಟ್ ನಲ್ಲಿ ವಿಸ್ತೃತವಾಗಿ ವರದಿ ಪ್ರಸಾರ ಆಗ್ತಾ ಇದೆ, ಅದನ್ನಾದ್ರೂ ನೋಡಿ. ಉನ್ನತ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಸಚಿವರು ಮಧ್ಯಪ್ರವೇಶ ಮಾಡಿ ಇಲ್ಲಿ ಏನಾಗ್ತಾ ಇದೆ ಕಾಲೇಜಲ್ಲಿ ಅಂತ ಗಮನ ಹರಿಸುವಂತಹ ಅವಶ್ಯಕತೆ ಇದೆ. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.